ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವತ್ತಿಗೆ ಹಾಗಲಕಾಯಿ ಪಲ್ಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೇಶವಾಸ್ ಗ್ರೀನ್ ವರ್ಲ್ಡ್. ಸೊ ಇವತ್ತು ಮತ್ತೊಂದು ಹಾರ್ವೆಸ್ಟಿಂಗ್, ಟೆರೆಸ್ ಮೇಲೆ ಬೆಳೆದ ಹಾಗಲಕಾಯಿ. ಸೊ ಹಾಗಲಕಾಯಿನ ಇವತ್ತು ಹಾರ್ವೆಸ್ಟ್ ಮಾಡೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಚೆನ್ನಾಗಿ ಬಂದಿದೆ ಹಾಗಲಕಾಯಿ. ಸೊ 1 2 ಇನ್ನೊಂದು 3, ಆ ಕಡೆ ಒಂದು ಬಂದಿದೆ 4. ಸೊ ಇದನ್ನ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ ಇಲ್ಲದೆ ಬೆಳೆಸಿರೋದು. ಇದು ನಿಂಬೆ ಗಿಡದ ಮೇಲೆ ಹಬ್ಬಿಟ್ಟಿದೆ. ನಾನು ಬದಲಾಯಿಸಿಲ್ಲ, ಅದನ್ನ ಬೇರೆ ಕಡೆ ಹಬ್ಬಿಸ್ಲಿಲ್ಲ. ನೋಡೋಣ ಹೆಂಗೆ ಬರುತ್ತೆ ಅಂತ. ಚೆನ್ನಾಗೇ ಬಂದಿದೆ. ಸೊ ಇವತ್ತು ಇದನ್ನು ಕಟ್ ಮಾಡೋಣ ಸ್ನೇಹಿತರೆ, ಹಾರ್ವೆಸ್ಟ್ ಮಾಡೋಣ. ವಿಲ್ ಹಾರ್ವೆಸ್ಟ್ ಟುಡೇ. ಒನ್, ಇಟ್ಸ್ ಎ ವೆರಿ ಗುಡ್, ಇಟ್ಸ್ ಇನ್ ಎ ಗುಡ್ ಶೇಪ್, ಒಳ್ಳೆ ಶೇಪಲ್ಲಿದೆ. ಸೊ ಎರಡನೇದು ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವತ್ತಿಗೆ ಹಾಗಲಕಾಯಿ ಪಲ್ಯ. ಸ್ವಲ್ಪ ಸಣ್ಣ ಆಯಿತು, ಬೇಗನೆ ಕಟ್ ಮಾಡ್ತೀನಿ. ಇದು ಸ್ವಲ್ಪ ಶೇಪ್ ಚೇಂಜ್ ಆಗಿದೆ, ಬಟ್ ಪರವಾಗಿಲ್ಲ. ಸೊ ನೋಡಿದ್ರೆ ಸ್ನೇಹಿತರೆ, ಇವತ್ತಿನ ಹಾರ್ವೆಸ್ಟು ಹಾಗಲಕಾಯಿ, ಮನೆಯಲ್ಲೇ ಬೆಳೆದ, ಟೆರೆಸಲ್ಲೇ ಬೆಳೆದ ಹಾಗಲಕಾಯಿ. ಸೊ ಗ್ರೋನ್ ಇನ್ ದ ಟೆರೆಸ್ in a grow bag, 1 feet grow bag. It has come up very nicely. ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ಥರ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಬೆಳೆಸಿರೋದು. ಸ್ನೇಹಿತರೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮನೆಯಲ್ಲೇ ಟೆರೆಸ್ ಮೇಲೆ ನಾವು ಯಾವ ಥರ ತರಕಾರಿ ಬೆಳಿಬೇಕು ಅನ್ನೋದು ನಿಮಗೆ ಕಲಿಬೇಕು ಅಂದರೆ, ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.